ಸಿದ್ದರಾಮಯ್ಯ ಅವರು ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಕಾಂಗ್ರೆಸ್ ಪಕ್ಷ ಹೆಂಗಿದೆ? ಕಾಂಗ್ರೆಸ್ ಪಕ್ಷನೂ ಚೆನ್ನಾಗಿದೆ. ನಿಮ್ಮ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಶಾಸಕರೆಲ್ಲರೂ ನಿಮ್ಮ ಜೊತೆನೇ ಇದ್ದಾರಾ? ನಾನು ನನ್ನ ಜೊತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ನೀವು. ನಾಯಕರ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿದ್ದಾರಾ? ಎಲ್ಲರೂ ನಾಯಕರ ನಿರ್ಧಾರವನ್ನು ಒಪ್ಪಿಕೊಂಡು ಓಕೆ ಸಿದ್ದರಾಮಯ್ಯನವ್ರು ತಗೋತಾ ಇರೋ ಎಲ್ಲ ನಿರ್ಧಾರಗಳು ಕೂಡ ನಮಗೆ ಸಂತಸ ತಂದಿದೆ, ಅವರೆಲ್ಲ ನಿರ್ಧಾರಕ್ಕೂ ನಾವು ಬದ್ಧವಾಗಿದ್ದೀವಿ ಅನ್ನೋ ರೀತಿ ಇದ್ದಾರಾ? ಇಲ್ಲಿ ವೈಯಕ್ತಿಕವಾದಂಥ ಪ್ರಶ್ನೆ ಬರಲ್ಲ, ಸಿದ್ದರಾಮಯ್ಯ ನಿರ್ಧಾರ ಅಂತ ಬರಲ್ಲ. ನಾವು ಯಾವುದೇ ತೀರ್ಮಾನ ಮಾಡಿದ್ರೂ ಕೂಡ ಅದು ಸರ್ವಸಮ್ಮತವಾದಂಥ ತೀರ್ಮಾನ ಮಾಡಿದ್ದೀವಿ. ಈಗ ಅಸೆಂಬ್ಲಿಗೆ ಬೈಕಾಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನನ್ನ ತೀರ್ಮಾನ ಅಲ್ಲ, ಅದು CLP ತೀರ್ಮಾನ. CLPನಲ್ಲಿ ದೀರ್ಘಕಾಲದವರೆಗೆ ಎಲ್ಲ ಶಾಸಕರ ಜೊತೆ 2 ದಿನ ಚರ್ಚೆ ಮಾಡಿ 2 ದಿನಗಳ ನಂತರ ಅಂತಿಮವಾಗಿ BJPಯವರ ನಡವಳಿಕೆಗಳನ್ನು ನೋಡಿ ಎಲ್ಲ ಶಾಸಕರು ಕೂಡ ಯುನಾನಿಮಸ್ ಆಗಿ ಬೈಕಾಟ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಅದನ್ನು ನಾನು ಜನರಿಗೆ ತಿಳಿಸಿದೆ. ಅದು ಒಂದು ರೀಸನ್, ನೀವು ಇಡೀ ಸದನವನ್ನು ಬಹಿಷ್ಕಾರ ಹಾಕೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅದೊಂದು ರೀಸನ್ ಸಿದ್ದರಾಮಯ್ಯನವರೇ? ಸದನ ಅಂತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದು ಒಂದು ಸಾರ್ವಭೌಮ ವೇದಿಕೆ. ಜನಗಳ ಅಭಿಪ್ರಾಯ, ಶಾಸಕರು ಜನರ ಅಭಿಪ್ರಾಯ ಹೇಳಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಸಮಸ್ಯೆಗಳನ್ನು. ಅಲ್ಲಿ ಸ್ಪೀಕರ್ ಆದವರು ನಿಷ್ಪಕ್ಷಪಾತವಾಗಿರಬೇಕು, ನ್ಯೂಟ್ರಲ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ. ಹೌದು, ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವರು, ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಬೇಕು ಅನ್ನೋದು. ಆದರೆ ಅವರು ಸ್ಪೀಕರ್ ಆದವಿಂದ ಇವತ್ತಿನವರೆಗೆ ನಿಷ್ಪಕ್ಷಪಾತವಾಗಿ ನಡ್ಕೊಂಡೇ ಇಲ್ಲ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಯಡಿಯೂರಪ್ಪನವ್ರ ಕೈಗೊಂಬೆಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರು ಅಧ್ಯಕ್ಷರಾದ ಮೇಲೆ ಅನೇಕ ವಿಷಯಗಳ ಮೇಲೆ ಚರ್ಚೆ ಆದರೂ ಕೂಡ ಆ ಚರ್ಚೆಗಳಿಗೆ ಸರ್ಕಾರದ ಪರವಾಗೇ ಇರ್ತಾರೋ ಹೊರತು ನಿಷ್ಪಕ್ಷಪಾತವಾದಂಥ ಧೋರಣೆಯಿಂದ ಅದನ್ನು ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಲ್ಲ ಸರಿಯಾಗಿ. ಒಂದು ವೇಳೆ ಚರ್ಚೆ ಮಾಡಿದ್ರೂ ಕೂಡ ಸರ್ಕಾರ ಉತ್ತರ ಸರಿಯಾಗೂ ಕೂಡ ಕೊಡೋದಿಲ್ಲ. ಸೊ ಇವರು ಕೂಡ ನಿಯಮಾವಳಿಗಳ ರೀತಿ ಅಸೆಂಬ್ಲಿಯನ್ನು ಕಂಡಕ್ಟ್ ಮಾಡಿ ತಮ್ಮ ಅಭಿಪ್ರಾಯ ಇದು. ಅವ್ರು ನಮಗೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ, ಅವರು BJP ಪರ ಇದ್ದರು, ಅದಕ್ಕೋಸ್ಕರ ನಾವು ಬಹಿಷ್ಕಾರ ಮಾಡಿದ್ರಿ. ನಾನು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಬಳಿ ಯಾವುದೇ ಸರ್ಕಿರಲಿಲ್ಲ, ಸದನದ ಒಳಗೆ ಚರ್ಚೆ ಮಾಡೋಕ್ಕೆ ನಿಮ್ಮಲ್ಲಿ ಸಬ್ಜೆಕ್ಟೇ ಇರಲಿಲ್ಲ. ಅದಕ್ಕೋಸ್ಕರ ಹತಾಶರಾಗಿ ತಾವು ಸದನವನ್ನು ಬಹಿಷ್ಕಾರ ಮಾಡಿದಿರಿ. ಈ ಸದನ ಕರೆದಿದ್ದದ್ದು ಉದ್ದೇಶ ಡಿಮ್ಯಾಂಡ್ಸ್ಗಳ ಮೇಲೆ ಚರ್ಚೆ ಮಾಡೋಕ್ಕೆ, ಅಪ್ರೋಪ್ರಿಯೇಷನ್ ಬಿಲ್ ಮೇಲೆ ಚರ್ಚೆ ಮಾಡಲಿಕ್ಕೆ, ಉಳಿದ 8 ತಿಂಗಳ ಅವಧಿಗೆ ಸರ್ಕಾರದ ಹಣನ ವಿವಿಧ ಇಲಾಖೆಗಳಿಗೆ ಖರ್ಚು ಮಾಡಲಿಕ್ಕೆ, ಆ ಇಲಾಖೆಗಳ ಮೇಲೆ ಚರ್ಚೆಯಾಗಿ ಅಲ್ಲಿರ್ತಕ್ಕಂಥ ಆಡಳಿತದ ಅದನ್ನು ಸದನದ ಅನುಮತಿ ಪಡೆಯೋದಕ್ಕೆ ಕರೆದಿದ್ದದು. ಮತ್ತು ನಮಗೆ ಸರ್ಕಿಲ್ಲ ಅಂತಕ್ಕಂಥದ್ದು ಎಲ್ಲಿ ಉದ್ಭವ ಆಗ್ತದೆ? ಅಸೆಂಬ್ಲಿನಲ್ಲಿ ಸರ್ಕಿಲ್ಲ ಅನ್ನೋದಿಲ್ಲಿ. ಪ್ರತಿ ಇಲಾಖೆ ಮೇಲೂ ಕೂಡ ಒಂದೊಂದು ಇಲಾಖೆ ಮೇಲೂ ಕೂಡ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಮಾಡುವಾಗ ಅಲ್ಲೇ ನಮ್ಗೆ ಹೇಳಲಿಕ್ಕೆ ಹೇರಳವಾದಂಥ ಅವಕಾಶಗಳಿತ್ತು. ಸರ್ಕಾರದ ಹುಡುಕುಗಳನ್ನು ಹೇಳಲಿಕ್ಕೆ ಅವಕಾಶ ಇತ್ತು, ಸರ್ಕಾರದ ಭ್ರಷ್ಟಾಚಾರ ಹೇಳಲಿಕ್ಕೆ ಅವಕಾಶ ಇತ್ತು, ಜನರಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಸರ್ಕಾರದ ದುರಾಡಳಿತದ ಬಗ್ಗೆ ಹೇಳಲಿಕ್ಕೆ, ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡಲಿಕ್ಕೆ ಎಲ್ಲ ಅವಕಾಶಗಳಿದ್ವು. ಅದನ್ನು ನೀವೇ ಮಿಸ್ ಮಾಡಿದ್ರಲ್ಲ? ಹಾಗಾದರೆ ನಾನು ಮಿಸ್ ಮಾಡೋದ್ರಲ್ಲ, ಈ ಥರದವು ಈಗ ಈ ಸಾರಿ ಬೈಕಾಟ್ ಮಾಡಿದ್ದೀವಿ. ಕಳೆದ ಸಾರಿ ಏನಾಗಿತ್ತು, ಇವರಿಗೆ ಚರ್ಚೆ ಮಾಡಿಸಿದ್ರ? ಕಳೆದ ವರ್ಷ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಆಯಿತಾ? ಮೊದಲ ಅಜೆಂಡಾ ಇದ್ದಿದ್ದು ಸ್ಪೀಕರ್ ಆಸ್ಥಾನವನ್ನು ತೆರವು ಮಾಡಬೇಕು ಅಂತ. ಓಕೆ, ಸ್ಪೀಕರ್ನ ಆಸ್ಥಾನವನ್ನು ತೆರವುಗೊಳಿಸಿದ್ರು ಅಂತ BJP ಒಂದು ಕ್ಷಣ ಅಂದ್ಕೊಳ್ಳಿ. ಆಗ ನೆಕ್ಸ್ಟ್ ಡಿಮ್ಯಾಂಡ್ ಏನಿರ್ತಿತ್ತು ನಿಮ್ದು? ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ. ಅದನ್ನು ಹೊರತುಪಡಿಸಿ ನೀವೇನಾದರೂ ಚರ್ಚೆ ಮಾಡ್ತಿದ್ರಾ? ಖಂಡಿತ ನೀವು ಚರ್ಚೆ ಮಾಡ್ತೀವಿ. ಈಗ ಮೇಜರ್ ಆಗಿ ಸ್ಟ್ರಿಕ್ಚರ್ಸ್ ಪಾಸ್ ಆಗಿದ್ದದ್ದು, ನೇರವಾಗಿ ಸ್ಟ್ರಿಕ್ಚರ್ಸ್ ಪಾಸ್ ಆಗಿದ್ದದ್ದು ಸ್ಪೀಕರ್ ಮೇಲೆ. ಚೀಫ್ ಮಿನಿಸ್ಟ್ರು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡಿದ್ದಾರೆ, ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮತ್ತು ಅವರ ಅಧಿಕಾರನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅಬ್ಯೂಸ್ ಆಫ್ ಪವರ್ ಆಗಿದೆ ಅಂತಕ್ಕಂಥದ್ದು ನಮ್ಮದು ಆರೋಪ ಇದೆ. ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ಸ್ಟ್ರಿಕ್ಚರ್ಸನ್ನು ನೇರವಾಗಿ ಸ್ಪೀಕರ್ ಮೇಲೆ ಮಾಡಿದ್ದಾರೆ. ಸ್ಪೀಕರ್ ಮಾಡಿದ ಮೇಲೆ 1 ಸೆಕೆಂಡ್ ಆ ಸ್ಥಾನದಲ್ಲಿ ಕೂಡಬಾರ್ದು. ಇವರು ಆ ಸ್ಥಾನಕ್ಕೆ ಅಗೌರವ ಮಾಡಿದ್ದಾರೆ, ಸಂಸದೀಯ ವ್ಯವಸ್ಥೆಗೆ ಅಪಚಾರ ಮಾಡಿದ್ದಾರೆ, ಇವರು ನಿಷ್ಪಕ್ಷಪಾತವನ್ನು ನಡ್ಕೊಂಡಿಲ್ಲ, ಯಡಿಯೂರಪ್ಪನವರಿಗೆ ಸಹಾಯ ಮಾಡಿ ಅವರು ಸರ್ಕಾರ ಉಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಒಂದು ಹೈಕಮಾಂಡ್ ಬೇಸ್ಡ್ ಪಾರ್ಟಿ, ಹೌದು ತಾನೆ? ರಾಜ್ಯ ಕಾಂಗ್ರೆಸ್ ಕೇಂದ್ರ ಹೈಕಮಾಂಡ್ ನಿಶಾನೆ ಇಲ್ಲದೆ ಏನು ಕೆಲಸ ಮಾಡಲ್ಲ. ಇದಕ್ಕೆ ತಾವು ಹೇಳಿದ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಒಂದು ವರದಿ ಕೊಟ್ಟರು. ಕೇಂದ್ರದ ಮುಂದೆ ವಿಪುಲ ಅವಕಾಶಗಳಿದ್ದವು.
ಅವರೇ ಅದನ್ನು ತಿರಸ್ಕರಿಸಿ ಕಳಿಸಿದ್ದಾರೆ ಅಂದಮೇಲೆ ರಾಜ್ಯ ಕಾಂಗ್ರೆಸ್ ಏನು ಸಮಸ್ಯೆ? ಹಾಗಾದರೆ ನಿಮ್ಮ ರಾಷ್ಟ್ರಮಟ್ಟದ ಕಾಂಗ್ರೆಸ್ ನಾಯಕರಿಗೆ ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಇರಲಿಲ್ವಾ? ಇಲ್ಲ, ಈಗ ರಾಜ್ಯಪಾಲರು ಶಿಫಾರಸು ಮಾಡ್ತಕ್ಕಂಥದ್ದು ಸಂವಿಧಾನದತ್ತವಾಗಿರ್ತಕ್ಕಂಥ ಅವರ ಅಧಿಕಾರ. ಆ ಶಿಫಾರಸನ್ನು ಒಪ್ಕೊಳ್ಳೋದು ಬಿಡ್ತಕ್ಕಂಥದ್ದು ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಇವತ್ತು ರಾಜ್ಯಪಾಲರು ಕಳಿಸಿದಂಥ ಶಿಫಾರಸು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದರೆ ಅದು ತಾಂತ್ರಿಕ ಕಾರಣಗಳಿಗೋಸ್ಕರ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕು. ಏನು ತಾಂತ್ರಿಕತೆ ಏನು? ಈಗ ರಾಜ್ಯ ಜನತೆ ಹೇಳಿ ಏನು? ಈ ಶಿಫಾರಸ್ಸಿನಲ್ಲಿ ಸತ್ಯ ಇಲ್ಲದೆ ಹೋಗಿದ್ರೆ, ಆಧಾರಗಳಿಲ್ಲದೆ ಹೋಗಿದ್ರೆ, ಗವರ್ನರ್ ಇವರು ಹೋಮ್ ಮಿನಿಸ್ಟ್ರು ಅವರಿಗೆ ಅಡ್ವೈಸರಿ ನೋಟ್ ಯಾಕೆ ಕಳಿಸ್ತಾ ಇದ್ರು? ನೆಕ್ಸ್ಟ್ ಡೇನೇ ಅಡ್ವೈಸರಿ ನೋಟ್ ಕಳಿಸಿದ್ದಾರೆ. ಅಲ್ಲ, ಅವರಿಗೆ ಎಚ್ಚರಿಕೆ ಗಂಟೆ, ಅದು ಸಣ್ಣದೇನಲ್ಲ. ಸರಿ, ಮುಗ್ದೋಯ್ತಲ್ಲ ಅಲ್ಲಿಗೆ. ಕೇಂದ್ರ ಸರ್ಕಾರನೇ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಟ್ಟಿದೆ. ಒಂದು ವೇಳೆ ಆರ್ಟಿಕಲ್ 365ನಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಇವರು ಕೇಂದ್ರ ಸರ್ಕಾರ ಕೊಟ್ಟಂಥ ಸೂಚನೆಗಳನ್ನು, ನಿರ್ದೇಶಗಳನ್ನು ಫಾಲೋ ಮಾಡದೆ ಹೋದರೆ, if the state government failed to comply with the directions issued by the central government, Article 365 will come into operation. ಅದರ ಪ್ರಕಾರ ಕೂಡ ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ. ಅದರ ಮೇಲೆ ರಿಪೋರ್ಟ್ ಕೊಡ್ತಾರೆ ರಾಜ್ಯಪಾಲರು. ಅದು ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು. ನಾವು ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಅದು ಮಾತಾಡೋಕೆ ಹೋಗಲ್ಲ. ತಾಂತ್ರಿಕ ಕಾರಣಗಳೇನು ಅಂದರೆ, ರಾಜ್ಯಸಭೆಯಲ್ಲಿ UPA ಸರ್ಕಾರಕ್ಕೆ ಬಹುಮತ ಇಲ್ಲ. ಯಾಕಂತಂದರೆ ಆಫ್ಟರ್ ಬೊಮ್ಮಾಯಿ ಗೌಡ್ ಜಡ್ಜ್ಮೆಂಟ್ ಆದಮೇಲೆ 60 ದಿನ ಒಳಗಡೆ ಎರಡೂ ಸದನಗಳಲ್ಲಿ ಪ್ರೊಕ್ಲಮೇಷನ್ ಆದದ್ದು, ಆ ನೋಟಿಫಿಕೇಷನ್ ಎರಡೂ ಕಡೆ ಅಪ್ರೂವ್ ಆಗಬೇಕು. ಆಗದೆ ಹೋದರೆ ಸರ್ಕಾರ ಮೊನ್ನೆ 356 ಪ್ರಕಾರ ಸರ್ಕಾರನ ವಜಾ ಮಾಡಿದ್ದು ಸರಿ ಇಲ್ಲ ಅಂತೇಳಿ ಆಗ್ತದೆ. ಕರೆಕ್ಟ್ ಸಿದ್ದರಾಮಯ್ಯ, ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ